ಗೋವುಗಳು ಯಾವತ್ತೂ ಕೂಡ ಪರರಿಗೆ ಒಳ್ಳೆಯದನ್ನು ಕೊಟ್ಟವು. ಗೋವಿನ ಮೇಲೆ ನಡೆಯುವಂತಹ ಈ ಹಿಂಸೆಯನ್ನು ತಡೆಯಬೇಕಾದ್ದು ಸರ್ಕಾರದ ಧರ್ಮ. ಆದರೆ ಸರ್ಕಾರ ಆ ದೃಷ್ಟಿಯಿಂದ ಮನಸ್ಸು ಮಾಡ್ತಾ ಇಲ್ಲ. ಗೋವಿಂದನನ್ನು ಮೊರೆ ಹೋಗಬೇಕಾದಂಥ ಅನಿವಾರ್ಯತೆ ನಮಗೆಲ್ಲರಿಗೂ ಎದುರು ಸಿಕ್ಕಿದೆ. ಕರ್ನಾಟಕದ ಮಹಾಜನತೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ 23ರಿಂದ 29ರವರೆಗೆ ನಡೆಯುವಂತಹ ಈ ಅಭಿಯಾನದಲ್ಲಿ ತಾವುಗಳೆಲ್ಲ ಪಾಲ್ಗೊಳ್ಳಬೇಕು. ಒಂದು ವಿಷ್ಣು ಸಹಸ್ರನಾಮ ಅಥವಾ ಶಿವಪಂಚಾಕ್ಷರಿ ಜಪ ಅಥವಾ ನಾರಾಯಣ ಮೂಲ ಮಂತ್ರ ಜವಾಬ್ದಾರಿಯುತ ಸನ್ನಿವೇಶದಲ್ಲಿ ಪಾಲ್ಗೊಳ್ಳಬೇಕು. ಈ ರೀತಿಯ ಅಪಚಾರ ಅನ್ಯಾಯ ನಡೆಯುವುದನ್ನು ಕಂಡು ನಾವು ಸುಮ್ಮನಿದ್ದೇವೆ ಅಂತಂದ್ರೆ ದೇವರು ಮೆಚ್ಚಲಾರ. ಗೋವುಗಳ ಮೇಲೆ ಅತ್ಯಂತ ಹೇಯವಾದಂತಹ ಅತಿಕ್ರಮಣ ನಡೀತಾ ಇದೆ. ಮನುಷ್ಯತ್ವ ಇರತಕ್ಕ ಯಾರೋ ಇಂತಹ ಕಾರ್ಯವನ್ನು ಮಾಡುವುದು ಆಘಾತಕಾರಿಯಾದಂತಹ, ಇದು ಅತ್ಯಂತ ಗಂಭೀರವಾಗಿ ನಾವು ತಗೊಳ್ಬೇಕಾದಂತಹ ವಿಷಯವಾಗಿದೆ. ಹಾಗಾಗಿ ಗೋವಿಗಳಿಗಾದ ಅನ್ಯಾಯ ಅದು ಸ್ವಯಂ ನಮಗೆ ಆದಂತೆ. ಶ್ರೀ ಪೇಜಾವರ ಶ್ರೀಗಳವರು, ಶ್ರೀ ವಿಶ್ವಪ್ರಸನ್ನ ತೀರ್ಥರು ಈ ಗೋ ರಕ್ಷಣೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ. ಎಲ್ಲರೂ ಸಾರ್ವಜನಿಕವಾಗಿ ಅಥವಾ ತಮ್ಮ ತಮ್ಮ ಮನೆಗಳಲ್ಲಿ ಭಗವಂತನ ಮುಂದೆ ಕುಳಿತು ವಿಷ್ಣು ಸಹಸ್ರನಾಮದ ಪಠಣವನ್ನು ತಮ್ಮ ಶಕ್ತಿಯನುಸಾರವಾಗಿ ಮಾಡಿ ಭಗವಂತನನ್ನು ಪ್ರಾರ್ಥಿಸಬೇಕು. ಗೋವಿನ ರಕ್ಷಣೆಗೋಸ್ಕರ ನಾವೆಲ್ಲ ಇವತ್ತು ಈ ಕಾರ್ಯವನ್ನು ಮಾಡಬೇಕಾಗಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ನಾವು ಕೂಡ ನಮ್ಮ ಮಠದಲ್ಲಿ 29ನೇ ತಾರೀಕು ಅದರ ಸಮರ್ಪಣೆಯನ್ನ ಹೋಮದ ಮೂಲಕ ದೇವರಿಗೆ ಮಾಡಲಿಕ್ಕಿದ್ದೇವೆ. ಭಕ್ತರೆಲ್ಲರಿಗೂ ಕೂಡ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತೆ ನಾವು ಈ ವಿಡಿಯೋ ಮೂಲಕ ಆಗ್ರಹಿಸ್ತಾ ಇದ್ದೇವೆ. ಎಲ್ಲ ಶಿಷ್ಯವರ್ಗದವರು ಸಹಿತ ಈ ಒಂದು ಕಾರ್ಯವನ್ನು ಮಾಡುವ ಮೂಲಕ ನಮ್ಮ ದೇಶದ ಸುಭದ್ರತೆಗೆ ಎಲ್ಲರೂ ಪಣತೊಟ್ಟು ನಿಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಒಂದೇ ಗೋಮಾತರಂ. ಪ್ರಸ್ತುತವಾಗಿ ಕರ್ನಾಟಕದಾದ್ಯಂತ ನಮ್ಮ ಗೋವಂಶದ ಮೇಲೆ ನಾನಾ ರೀತಿಯ ದುಷ್ಕೃತ್ಯಗಳು ನಾನಾ ರೀತಿಯ ಹಿಂಸೆಗಳು, ಕ್ರೌರ್ಯಗಳು ಗೋವಿನ ಮೇಲೆ ನಡೀತಾ ಇದೆ. ಗೋವಿನ ಮೇಲೆ ನಡೆಯುವಂತಹ ಈ ಹಿಂಸೆಯನ್ನು ತಡೆಯಬೇಕಾದ್ದು ಸರ್ಕಾರದ ಧರ್ಮ. ಆದರೆ ಸರ್ಕಾರ ಆ ದೃಷ್ಟಿಯಿಂದ ಮನಸ್ಸು ಮಾಡ್ತಾ ಇಲ್ಲ. ನಾನಾ ರೀತಿಯ ಹಿಂಸೆಯಿಂದ ತೊಳಲುತ್ತಿರುವಂತಹ ಗೋವುಗಳಿಗೆ ಆಶ್ರಯವಾಗಿರುವುದು ಮಠಮಂದಿರಗಳು. ಹಾಗಾಗಿ ಒಂದು ಕಡೆಯಲ್ಲಿ ಸಂತರು ನೋವನ್ನು ಅನುಭವಿಸ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಗೋವುಗಳು ನೋವನ್ನು ಅನುಭವಿಸ್ತಾ ಇದ್ದಾವೆ. ಹಾಗಾಗಿ ಗೋವುಗಳ ನೋವನ್ನು ನಾವುಗಳು ಮನಸ್ಸಿಗೆ ಹಚ್ಚಿಕೊಂಡು ಇದೇ ಜನವರಿ 23ರಿಂದ ಜನವರಿ 29ರವರೆಗೆ ಎಲ್ಲ ಮಠ ಮಂದಿರಗಳಲ್ಲಿ ವಿಷ್ಣು ಸಹಸ್ರನಾಮ ಅಭಿಯಾನ, ಶಿವಪಂಚಾಕ್ಷರಿ ಜಪ ಇತ್ಯಾದಿ ದೇವರನ್ನು ಪ್ರಾರ್ಥಿಸಿಕೊಳ್ಳುವಂತಹ ಒಂದು ಮಹಾಪ್ರಯತ್ನದಲ್ಲಿ ಮಠಾಧೀಶರುಗಳೆಲ್ಲ ಒಕ್ಕೊರಲಲ್ಲಿ ಒಗ್ಗೂಡಿ ಮುನ್ನಡೆಯುವಂತಹ ಒಂದು ಸಾಂದರ್ಭಿಕ ಸಮಸ್ಯೆ ನಮಗೆ ಎದುರಾಗಿದೆ. ಈ ದೃಷ್ಟಿಯಿಂದ ಗೋವುಗಳು ಯಾವತ್ತೂ ಕೂಡ ಪರರಿಗೆ ಒಳ್ಳೆಯದನ್ನು ಕೊಟ್ಟವು. ನಮಗೆಲ್ಲರಿಗೂ ಗೋವು ಅಂದರೆ ದೇವರ ಸಮಾನ. ದೇವರು ಅಂತಂದರೆ ನಮಗೆ ಗೃಹ ಪ್ರವೇಶ ಮಾಡಬೇಕಾದ್ರೂ ಗೋವು ಬೇಕು, ನಮ್ಮ ಬದುಕನ್ನು ಉದ್ಧರಿಸಲಿಕ್ಕೂ ಗೋವು ಬೇಕು, ಸಮಸ್ತ ಪಾಪಕ್ಷಯಗಳನ್ನು ಮಾಡಬೇಕಾದ್ರೂ ಗೋವು ಬೇಕು. ಅಂತಹ ಗೋವು ಮತ್ತು ಗೋವಿಂದ ಆ ಗೋವನ್ನು ಶ್ರೀಕೃಷ್ಣ ತನ್ನ ಒಡಲಲ್ಲಿಟ್ಟು ನಡೆಸಿಕೊಂಡವ. ಹಾಗಾಗಿ ಗೋವು ಮತ್ತು ಗೋವಿಂದ ಹೀಗಿರುವಂತಹ ಸನ್ನಿವೇಶದಲ್ಲಿ ನಾವಿವತ್ತು ಗೋವಿಂದನನ್ನು ಮೊರೆ ಹೋಗಬೇಕಾದಂಥ ಅನಿವಾರ್ಯತೆ ನಮಗೆಲ್ಲರಿಗೂ ಎದುರು ಸಿಕ್ಕಿದೆ. ಹಾಗಾಗಿ ಸರ್ಕಾರವನ್ನು ಆಗ್ರಹಿಸಿ ತುಂಬ ಸಮಯ ಕಳೆದು ಹೋಯಿತು. ನಮ್ಮೆಲ್ಲ ಮಠಾಧೀಶರುಗಳಲ್ಲಿ, ಸಂತ ಮಹಂತರುಗಳಲ್ಲಿ ಸವಿಧೇಯ ಪ್ರಾರ್ಥನೆ, ತಾವುಗಳೆಲ್ಲ ಸೇರಿ ಜನವರಿ 23ನೇ ತಾರೀಕಿನಿಂದ ಜನವರಿ 29ನೇ ತಾರೀಕಿನವರೆಗೆ ನಡೆಯುತ್ತಿರುವ ಈ ಗೋವನ್ನು ಉಳಿಸುವ ಅಭಿಯಾನ, ಅರ್ಥಾತ್ ಗೋವಿನ ಮೇಲೆ ಆಗುವಂತಹ ದುರುಳರ ಕ್ರೌರ್ಯ, ಹಿಂಸೆ, ತಾಡನವನ್ನು ನಾವೆಲ್ಲ ನಿವಾರಿಸಿಕೊಳ್ಬೇಕಾದ್ರೆ ನಾವು ದೇವರನ್ನು ಮೊರೆ ಹೋಗಬೇಕಾಗಿದೆ. ಈ ಸನ್ನಿವೇಶದಲ್ಲಿ ಪರಮಪೂಜ್ಯ ಪೇಜಾವರ ಮಠಾಧೀಶರು ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ನಮಗೆಲ್ಲರಿಗೂ ಕರೆಯನ್ನು ಕೊಟ್ಟಿದ್ದಾರೆ. ವಂಶವನ್ನು ನಾವು ಉಳಿಸಿಕೊಳ್ಳಬೇಕು. ನಮಗೆ ಗೋವು ಒಂದು ನೆಮ್ಮದಿಯನ್ನು ಕೊಡುವಂತಹ ನಮ್ಮ ದೇವರು, ಆ ದೇವರನ್ನು ನಾವು ಕ್ರೌರ್ಯದಿಂದ ಉಳಿಸಿಕೊಳ್ಳಬೇಕನ್ನುವ ದೃಷ್ಟಿಯಿಂದ ನಮಗೆಲ್ಲರಿಗೂ ಕರೆ ನೀಡಿದಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗೂಡಿ, ಅದು ಅಲ್ಲದೆ ಕರ್ನಾಟಕದ ಮಹಾಜನತೆ
ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಈ ಜನವರಿ ತಿಂಗಳ 23ರಿಂದ 26ರವರೆಗೆ ನಡೆಯುವಂತಹ ಈ ಒಂದು ಅಭಿಯಾನದಲ್ಲಿ 23ರಿಂದ 29ರವರೆಗೆ ನಡೆಯುವಂತಹ ಈ ಅಭಿಯಾನದಲ್ಲಿ ತಾವುಗಳೆಲ್ಲ ಪಾಲ್ಗೊಳ್ಳಬೇಕು. ಮನೆ ಮನೆಯಲ್ಲಿ ನೀವುಗಳು ಎಲ್ಲರೂ ಸೇರಿಕೊಂಡು, ಮನೆಯವರು ಸೇರಿಕೊಂಡು, ನೆರೆಕರೆಯವರು ಸೇರಿಕೊಂಡು ವಿಷ್ಣು ಸಹಸ್ರನಾಮ ಅಥವಾ ಶಿವಪಂಚಾಕ್ಷರಿ ಜಪ ಅಥವಾ ನಾರಾಯಣ ಮೂಲಮಂತ್ರ ಅಥವಾ ದೇವಿಯ ಮೂಲಮಂತ್ರ ಇತ್ಯಾದಿಗಳನ್ನು ನೀವು ಜಪ ಪಾರಾಯಣ ಮಾಡುವುದರ ಮೂಲಕ ನೀವೆಲ್ಲರೂ ಕೂಡ ಈ ಒಂದು ಜವಾಬ್ದಾರಿಯುತ ಸನ್ನಿವೇಶದಲ್ಲಿ ಪಾಲ್ಗೊಳ್ಳಬೇಕು. ನೀವೆಲ್ಲರೂ ಆ ಮೂಲಕವಾಗಿ ಸಮಾಜಮುಖಿಯಾದಂತಹ ಈ ಸತ್ಕರ್ಮಕ್ಕೆ ನೀವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಈ ಮೂಲಕ ನಿಮಗೆಲ್ಲರಿಗೂ ಆಹ್ವಾನವನ್ನು ನೀಡ್ತಾ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವುಗಳು ಭಾಗಿಯಾಗಬೇಕು ಅಂತ ಮತ್ತೊಮ್ಮೆ ತಮ್ಮಗಳನ್ನೆಲ್ಲ ಆಹ್ವಾನಿಸ್ತಾ ಈ ಗೋವಿನ ರೋಧನವನ್ನು ತಡೆಯುವಲ್ಲಿ ನಾವೆಲ್ಲರೂ ಕಟಿಬದ್ಧರಾಗಿ ಮುನ್ನಡೆಯಬೇಕು ಅಂತ ತಮಗೆಲ್ಲರಿಗೂ ಈ ಮೂಲಕ ಆಮಂತ್ರಣವನ್ನು ನೀಡ್ತಾ ವಿರಮಿಸ್ತೇವೆ. ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣಮಸ್ತು.